ಸಂಪುಟದ ವಿಚಾರದಲ್ಲಿ ಬಂಡಾಯ ಅಂತೂ ಸ್ಫೋಟ ಆಗಿದೆ. ಅಸಮಾಧಾನಿತರನ್ನ ಸಮಾಧಾನ ಪಡಿಸೋ ಕೆಲಸಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಜೊತೆಗೆ ಸಚಿವರಿಗೆ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಎದುರಾಗಿರುವಂತಹ ಅತಿ ದೊಡ್ಡ ಸವಾಲು ಹೇಗೆ ಸಂಪುಟಕ್ಕೆ ಸೇರದವರ ಮನವೊಲಿಕೆ ಮಾಡಬಹುದು ಅಂತ, ಶಾಸಕರ ಮುನಿಸನ್ನ ಹೇಗೆ ತಣಿಸಬಹುದು ಅಂತ. ಕೆಲವು ಶಾಸಕರಿಗೆ ಖುದ್ದು ಕರೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಬೇರೆ ಏನಾದರೂ ಅವಕಾಶಗಳಿದ್ದಾವೆ, ತಾಳ್ಮೆಯಿಂದಿರಿ ಅಂತ ತಾಳ್ಮೆಯ ಪಾಠವನ್ನು ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಫೋನ್ ನೀವು ಮಾಡಿ ಅಂತ ಸಚಿವರುಗಳಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಈಗ ಜಿಲ್ಲಾವಾರು ಪ್ರಭಾವಿ ನಾಯಕರು ಇರ್ತಾರಲ್ಲ, ಅವರಿಗೆಲ್ಲ ನಿಮ್ಮ ಜೂನಿಯರ್ಸಿಗೆ ಹೇಳಿ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಭಾಯಿಸೋದಕ್ಕೆ ಸಾಧ್ಯ ಇದೆ ಡಿ ಕೆ ಶಿವಕುಮಾರ್ ಬಳಿ ಅನ್ನೋದು ನೋಡಬೇಕಾಗತ್ತೆ. ಮತ್ತು ರಾಜೀನಾಮೆಯ ಪರ್ವ ಇನ್ನೇ ಕಂಟಿನ್ಯೂ ಆಗುತ್ತೆ. ಇವತ್ತು ಅಚ್ಚರಿ, ನಿರಾಸೆ, ಪ್ರತಿಭಟನೆ, ಸಾಲು ಸಾಲು ಪ್ರತಿಭಟನೆಗಳನ್ನು ಈ ಬಾರಿ ನೋಡಲಾಗ್ತದೆ. ಪ್ರತಿ ಬಾರಿ ಕೂಡ ಇಂಥ ತಲೆನೋವುಗಳು ಇದ್ದಿದೆ, ಬಟ್ ಈ ಬಾರಿ ತುಸು ಹೆಚ್ಚು ನಿನ್ನೆಯಿಂದಲೇ ಸ್ಫೋಟವಾಗಿರೋದು ಸ್ಪಷ್ಟವಾಗ್ತಾ ಇದೆ. ಅಂದರೆ ಮೈಸೂರಿನಿಂದ ಬೆಳಗಾವಿ ತನಕ ಕೂಡ ಅಸಮಾಧಾನದ ಬುಗ್ಗೆ ಎದ್ದಿರೋದು ಡಿ ಕೆ ಶಿವಕುಮಾರ್ಗೆ ಬಹಳ ದೊಡ್ಡ ಸಮಸ್ಯೆಯನ್ನು ತಂದಿದೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ನೂತನ ಸಚಿವರಿಗೆಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಅವರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಭಾಳಷ್ಟು ಹೊಸ ಮುಖಗಳು ಕೂಡ ಸಿಕ್ಕಿದೆ ಮತ್ತು ಹಳಬರು ಕೂಡ ಕೆಲವರೆಲ್ಲ ಇದ್ದಾರೆ. ಅದರಿಂದ ಒಳ್ಳೆಯ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಇನ್ನು ಒಳ್ಳೆಯ ಒಂದು ಈ ಅವಕಾಶ ಉಪಯೋಗಿಸ್ಕೊಂಡು ರಾಜ್ಯದ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಆರೋಗ್ಯ ಇಲಾಖೆಯನ್ನು ಕೂಡ ಕೆಲಸ ಮಾನದಂಡದ ನೋಡೋದಲ್ಲ, ಅದನ್ನು ಕೂಡ ಸಮರ್ಪಕವಾಗಿ ನಿಭಾಯಿಸಿದ್ರು. ಆ ವಿಚಾರದಲ್ಲಿ ಎಲ್ಲೂ ಕೂಡ ನೀವು ಪಾರ್ಟಿಯಲ್ಲೂ ಕೂಡ ಅಬ್ಜೆಕ್ಷನ್. ಆದರೆ ಯಾಕೆ ನಿಮ್ಮ ವಿಚಾರದಲ್ಲಿ ನನಗೆ ಅದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಅದೇ ಒಂದೇ ನಾನೇನು ಮಂತ್ರಿ ಆಗಲೇಬೇಕು ಅಂತ ಆ ಥರ ಏನು ವಿಷಯ ಏನಲ್ಲ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದಮೇಲೆ ನಾನೇ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟೋಗಿರೋನು. ಅದರಿಂದ ಮಂತ್ರಿ ಸ್ಥಾನ ಇಲ್ಲದೇ ನಾವು ಇರೋಕ್ಕಾಗಲ್ಲ ಅಂತ ಏನಲ್ಲ. ಆದರೆ ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಈಗ ಸಮಾಧಾನ ಪಡಿಸಿದ್ರೆ ಒಪ್ಕೊಳ್ಬೇಕು, ಒಪ್ಪಿಕೊಳ್ಳೋ ಮನಸ್ಥಿತಿಯಲ್ಲಿ ಶಾಸಕರು ಇದ್ದಾರಾ ಅನ್ನೋದೇ ಮುಖ್ಯ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಇವ್ರ ಸಿಟ್ಟು ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಆಟೋಮೆಟಿಕ್ಲಿ. ಆ ಮನಸ್ಥಿತಿ ಇದೆಯಾ? ಅಂತ ಈಗ ಸಚಿವ ಸ್ಥಾನ ಕೈ ತಪ್ಪಿದವರು ಯಾರೆಲ್ಲ ಇದ್ದಾರೆ, ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಪ್ರಬಲ ಆಕಾಂಕ್ಷಿಗಳಿದ್ದರು. ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಬಂಡಾಯ ಸಾರಿರುವಂಥದ್ದು. ಇವತ್ತು ಎಲ್ಲರೂ ಕೂಡ ಸಭೆ ಸೇರಿ ಒಂದು ತೀರ್ಮಾನ ಮಾಡ್ತೇವೆ ಅನ್ನುವಂಥ ಮಾತನ್ನು ಈಗಷ್ಟೇ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ಇವ್ರ ಜೊತೆ ಸೇರಿದವರು ಕೂಡ ಒಂದಷ್ಟು ಜನ ಬಂಡಾಯ ಸಾರಿದ್ದಾರೆ. ಅವರ ಬೆಂಬಲಿಗರ ಮೂಲಕ ಒತ್ತಡ ತಂತ್ರವನ್ನು ಹಾಕಿಸ್ತಾ ಇದ್ದಾರೆ. ಏನೇ ಮಾಡಿದ್ರು ಕೂಡ ಈಗ ಕಾಲ ಮೀರಿ ಹೋಗಿದೆ, ಏನೂ ಮಾಡ್ಲಿಕ್ಕಾಗಲ್ಲ. ಆದರೆ ಅವ್ರ ಸಿಟ್ಟು, ಅವರ ಬೇಗುದೇನಿದೆ ಈಗ ಹೊರಗಡೆ ಬರ್ತಾ ಇರುವಂಥದ್ದು. ಯಾವ ರೀತಿ ಇದಕ್ಕೆ ಹೈಕಮಾಂಡ್ ಮದ್ದರಿಯುತ್ತೆ ಅಂತ ಒಂದು ಕಡೆ ನೋಡೋದಾದ್ರೆ, ಇನ್ನೊಂದು ಕಡೆ ಖುದ್ದು ಮುಖ್ಯಮಂತ್ರಿಗಳೇ ಅಖಾಡ ಕಿಳಿದಿರುವಂಥದ್ದು. ಯಾರೆಲ್ಲ ಅಸಮಾಧಾನ ಆಗಿದ್ದಾರೆ, ಯಾರೆಲ್ಲ ಬೇಸರಗೊಂಡಿದ್ದಾರೆ, ಯಾರೆಲ್ಲ ಅವ್ರ ಭೇಟಿಗೆ ಬಂದಿಲ್ಲ, ಅವ್ರನ್ನ ಇವರೇ ಕರೆ ಮಾಡಿ ಮಾತಾಡ್ತಿದ್ದಾರೆ. ಕೆಲವು ಹಿರಿಯ ಸಚಿವರಿಗೂ ಕೂಡ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ನಿಮ್ಮ ಮಿತಿಯಲ್ಲಿ, ನಿಮ್ಮ ವ್ಯಾಪ್ತಿಯಲ್ಲಿ ಯಾರೆಲ್ಲ ಸಿಗ್ತಾರೆ ಅವ್ರನ್ನ ಸಮಾಧಾನ ಪಡಿಸಿ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಗೊಂದಲ ಹೀಗೆ ಮುಂದುವರೆದ್ರೆ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ವಿಪಕ್ಷಗಳಿಗೂ ಕೂಡ ಆಹಾರ ಆಗುತ್ತೆ, ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಗರಂ ಆಗುತ್ತೆ. ಇನ್ನೆಷ್ಟು ದಿನ ಇದು ಹೀಗೆ ಮುಂದುವರಿಯುತ್ತೆ, ಯಾಕೆ ಶಮನ ಮಾಡ್ತಿಲ್ಲ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಪ್ರಶ್ನೆ ಕೇಳುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿಗಳ ಮೇಲೆ ಹೊಣೆ ಬಿದ್ದಿರುವಂಥದ್ದು. ಯಾವ ರೀತಿ ಇದನ್ನ ತಣ್ಣಗೆ ಮಾಡ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕು. ನಿನ್ನೆ ತಾನೇ ವಿಸ್ತರಣೆ ಆಗಿರುವಂಥದ್ದು, ಸಚಿವರು ಪದಗ್ರಹಣ ಮಾಡಿದ್ದಾರೆ. ಇವತ್ತು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವರ ಆಕ್ರೋಶ ಮನೆ ಮಾಡುತ್ತೆ. ಜಯಚಂದ್ರ ಅವರ ನಿವಾಸದಲ್ಲಿ ಎಲ್ಲರೂ ಕೂಡ ಸಭೆ ಸೇರ್ತಾರೆ, ಅಲ್ಲೂ ಒಂದು ತೀರ್ಮಾನ ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಶಮನ ಮಾಡುವಂತಹ, ಅವರ ಸಿಟ್ಟನ್ನ ತಣ್ಣಗೆ ಮಾಡುವಂತಹ ಜವಾಬ್ದಾರಿನ ಖುದ್ದು ಮುಖ್ಯಮಂತ್ರಿಗಳೇ ಹೊತ್ಕೊಂಡಿದ್ದಾರೆ. ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕು. ಅವ್ರು ನಿಜಕ್ಕೂ ಕೂಡ ಈ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಆಕ್ರೋಶಗೊಂಡಿದ್ದಾರೆ. ಈ ಹಂತದಲ್ಲಿ ತಣ್ಣಗಾಗ್ತಾರ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕೇಳಿಕೊಳ್ಬೇಕಾದಂತಹ ಪ್ರಶ್ನೆ. ಆದ್ರೆ ಮುಖ್ಯಮಂತ್ರಿಗಳು ಒಂದಷ್ಟು ಜನ ಹಿರಿಯ ಸಚಿವರು ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ. ಸಕ್ಸಸ್ ಆಗ್ತಾರ ಇಲ್ವಾ ಕಾದ್ ನೋಡಬೇಕು. ಜೊತೆಗೆ ಅವ್ರಿಗೆ ಬೇರೆ ಬೇರೆ ಭರವಸೆಗಳನ್ನು ಕೂಡ ಕೊಡೋ ಸಾಧ್ಯತೆ ಇದೆ. ಈಗ ನಿಗಮ ಮಂಡಳಿಗಳಿಗೂ ಕೂಡ ಕೆಲವರಿಗೆ ಶಿಫಾರಸು ಮಾಡಿ ನೇಮಕ ಮಾಡುವ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ಜೊತೆನೂ ಕೂಡ ಯಾರೆಲ್ಲ ಒಪ್ಪಲ್ವೋ, ತೀರಾ ಹಠ ಮುಂದುವರಿಸ್ತಾರೆ, ಅವ್ರ ಜೊತೆ ಹೈಕಮಾಂಡ್ ನಾಯಕರು ಕೂಡ ಮಾತಾಡೋ ಸಾಧ್ಯತೆ ಇದೆ. ಸದ್ಯಕ್ಕೆ ಬಹಳ ಕುತೂಹಲ ಮೂಡಿಸಿದೆ ಈ ಪ್ರಾಸೆಸ್. ಮಮತಾ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ. ಪ್ರಾಸೆಸ್ ಕುತೂಹಲದ ಜೊತೆಗೆ
ಅಗ್ನಿ ಪರೀಕ್ಷೆ ಅಂತೂ ಇದ್ದಂಗೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ಗೆ. ಆಮೇಲೆ ತೀರಾ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಈ ಸರ್ಕಾರದ ಸ್ಟೆಬಿಲಿಟಿಗೆ ದೊಡ್ಡ ಹಾನಿ ಆಗುತ್ತೆ ಅಂತಲ್ಲ, ಬಟ್ ಮುಂಬರುವ ಚುನಾವಣೆಗಂತೂ ಒಳಗಿರುವ ಸಿಟ್ಟು ಆಚೆ ಬರುತ್ತಷ್ಟೇ. ಡಿ ಕೆ ಸಂಪುಟದಲ್ಲಿ ಖಾಲಿ ಇರೋದೊಂದೇ ಸ್ಥಾನ, ಅದು ಮಹಿಳಾ ಕೋಟಾ.